ಒಂದು ವರ್ಷದಲ್ಲಿ 1 ಲಕ್ಷ ಸೇವ್ ಮಾಡೋದಕ್ಕೆ ನೀವು ರೆಡಿನಾ? ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ, ಚೀಟಿ ವ್ಯವಹಾರ ಇಲ್ಲ, ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಅನ್ನೋದು ಯಾವುದೂ ಇಲ್ಲ. ಇದು ಸಿಂಪಲ್ ಸೇವಿಂಗ್ ಪ್ಲಾನ್. ತುಂಬಾ ಜನ ಆಲ್ರೆಡಿ ಮಾಡ್ತಾ ಇರ್ತಾರೆ. ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ಒಂದು ಚಿಕ್ಕ ಮಾತು. ಸೇವಿಂಗ್ಸ್ ಅಂದ್ರೆ ಅದು ನಮ್ಮ ಸ್ಟ್ರೆಂತ್. ನಾವು ಯಾವಾಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ, ನಾವು ಮಾಡಿರೋ ಸೇವಿಂಗ್ಸ್ ನ ನೋಡಿದಾಗ ನಮಗೆ ಖುಷಿ ಆಗುತ್ತೋ, ಒಂದು ಎಲ್ಲಿಲ್ಲದ ಒಂದು ಧೈರ್ಯ ಬರುತ್ತಲ್ಲ, ಅದೇ ನಾವು ಮಾಡೋ ಸೇವಿಂಗ್ಸ್ ಇರೋ ಪವರ್. ನಾವು ಮಾಡಿರೋ ಸೇವಿಂಗ್ ಮಾತ್ರನೇ ನಮ್ಮ ಕಷ್ಟದ ಟೈಮ್ ಅಲ್ಲಿ ಆಗೋದು. ನಿಮಗೆ ಗೊತ್ತಿರ್ಬೋದು, ಕೆಲವರು ದುಡಿಯೋದೆಲ್ಲವೂ ಆಲ್ಮೋಸ್ಟ್ ಸೇವಿಂಗ್ಸ್, ಕಮಿಟ್ಮೆಂಟ್ ಅಂತ ಇಟ್ಕೊಂಡಿರ್ತಾರೆ. ಲೈಕ್ 100 ರೂಪಾಯಿ ಅರ್ನ್ ಮಾಡಿದ್ರೆ ಆ 100 ರೂಪಾಯಿ ಸಹ ಕಮಿಟ್ಮೆಂಟ್ ಅಲ್ಲೇ ಇರುತ್ತೆ. ಬಟ್ ಎಷ್ಟೋ ಜನ ಸೇವಿಂಗ್ಸ್ ಮಾಡೋದು ಹೇಗೆ ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲಿ ನಾನು ಒಬ್ಬ. ಈ ತರ ಥಿಂಕ್ ಮಾಡುವಾಗ ನನಗೆ ಅನ್ಸಿದ ಪ್ಲಾನ್ ಇದು. 1 ವರ್ಷದಲ್ಲಿ 1 ಲಕ್ಷ ಸೇವ್ ಮಾಡಿ. ಹೇಗೆ? ಸಿಂಪಲ್ ಅಂದ್ರೆ 8 ರಿಂದ 10 ಸಾವಿರ ಪ್ರತಿ ಮಂತ್ ಸೇವ್ ಮಾಡೋದು. 10 ಸಾವಿರ ಸೇವ್ ಮಾಡೋದ್ರಿಂದ ಆಲ್ಮೋಸ್ಟ್ 1,20,000 ಬರುತ್ತೆ. 8,500 ಸೇವ್ ಮಾಡಿದ್ರೆ ಆಲ್ಮೋಸ್ಟ್ 1 ಲಕ್ಷ ಕರೆಕ್ಟ್ ಆಗಿ ಸೇವ್ ಆಗುತ್ತೆ. ಸೊ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಾಗ 8,333 ರೂಪಾಯಿ ತಿಂಗಳಿಗೆ ಸೇವ್ ಮಾಡಿದ್ರೆ ಸಾಕು, ನನ್ಗೆ 1 ಇಯರ್ ಅಲ್ಲಿ 1 ಲಕ್ಷ ಸಿಗುತ್ತೆ. ಬಟ್ ಎಲ್ಲಾ ಮಂತು ಸೇವ್ ಮಾಡೋದಕ್ಕಾಗೋದಿಲ್ವಲ್ಲ, ಒಂದಲ್ಲ ಒಂದು ಕಮಿಟ್ಮೆಂಟ್ ಬರ್ತಾ ಇರುತ್ತೆ. ಈ ತರ ಡೇ ಟು ಡೇ ಲೈಫ್ ಅಲ್ಲಿ ನಾವು ಹೇಗೆ ಸೇವ್ ಮಾಡ್ಬೇಕು ಅಂತ ನಾನು ಥಿಂಕ್ ಮಾಡ್ತಾ ಇದ್ದಾಗ ನಂಗೊಂದು ಐಡಿಯಾ ಬಂತು. ಇದು ಹೊಸದೇನಲ್ಲ, ಮಂತ್ಲಿ ಮಾಡೋದನ್ನ ವೀಕ್ಲಿ ಅಥವಾ ಪರ್ ಡೇ ಮಾಡಿದ್ರೆ ಹೇಗೆ ಅಂತ ಅನ್ಕೊಂಡೆ. ಆಗ ಕ್ಯಾಲ್ಕುಲೇಟ್ ಮಾಡಿದಾಗಲೇ ಬಂದಿದ್ದು ಪರ್ ಡೇ 101 ರೂಪಾಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಡೈಲಿ ಸೇವ್ ಮಾಡೋದ್ರಿಂದ ನಮಗೆ ಬರ್ಡನ್ ಅನ್ಸಲ್ಲ, ಯಾವುದೇ ಕಾಂಪ್ರಮೈಸ್ ಇಲ್ದಲೆ ನಾವು ಸೇವಿಂಗ್ ಮಾಡ್ಬೋದು. ಬಟ್ ಮಿಸ್ ಮಾಡಬಾರ್ದು. ಸೊ ನಾನು ಹೇಳ್ದಂಗೆ ಎವ್ರಿ ಡೇ 100 ರೂಪಾಯಿಂದ ಸ್ಟಾರ್ಟ್ ಮಾಡೋದು. ಸೊ 101 ರೂಪಾಯಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಡೇ 101 ರೂಪಾಯಿ, ಸೆಕೆಂಡ್ ಡೇ 102 ರೂಪಾಯಿ, ಥರ್ಡ್ ಡೇ 103 ರೂಪಾಯಿ, 365 ದಿನ ಹೀಗೆ 1 ರೂಪಾಯಿ ಆಡ್ ಮಾಡ್ಕೊಂಡು ಹೋಗ್ಬೋದು. ಸ್ಯಾಟರ್ಡೇ ಇರಲಿ, ಸಂಡೇ ಇರಲಿ, ಹಬ್ಬ ಇರಲಿ, ಅಮಾವಾಸ್ಯೆ ಇರಲಿ, ಬಟ್ ಮಿಸ್ ಮಾಡ್ದಲೆ 100 ರೂಪಾಯಿಗೆ 1 ರೂಪಾಯಿ ಆಡ್ ಮಾಡ್ಕೊಂಡು ಹೋಗೋದು. ಡೈಲಿ ಸೇವಿಂಗ್ ಓಕೆ ಹೇಗೆ ಅಂತ ನೀವು ಕೇಳೋದಾದ್ರೆ, ನನ್ನ ಡೈಲಿ ಸೇವಿಂಗ್ ಪ್ಲಾನ್ಗೆ ನಾನು ಸೆಲೆಕ್ಟ್ ಮಾಡಿದ್ದು ಮ್ಯೂಚುವಲ್ ಫಂಡ್. ಇಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಪ್ರಮೋಷನ್ ಮಾಡ್ತಾ ಇಲ್ಲ, ನಾನು ಸೇವ್ ಮಾಡೋದಕ್ಕೆ ಒಂದು ಟೂಲ್ ಬೇಕು. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಮ್ಯೂಚುವಲ್ ಫಂಡ್ಸ್. ಮಿನಿಮಮ್ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇರುವಂತ ಒಂದು ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಿದ್ದೀನಿ. ಅಂಡ್ ಮಿಸ್ ಇಲ್ದಲೆ ಡೈಲಿ 100 ರೂಪಾಯಿ ಪ್ಲಸ್ 1 ರೂಪಾಯಿ ಹೇಳಿದಾಗೆ ಎವ್ರಿ ಡೇ ಆಡ್ ಮಾಡ್ತಾ ಬಂದಿದ್ದೀನಿ. ಈ ತರ ಯಾವ್ದಾದ್ರು ಇನ್ವೆಸ್ಟಿಂಗ್ ಟೂಲ್ ಅಲ್ಲಿ ನಾವು ಸೇವ್ ಮಾಡಿದಾಗ 1 ಲಕ್ಷದ ಗೋಲ್ ಏನಿದೆ ಅದು ಬೇಗನೆ ಸಕ್ಸಸ್ ಆಗುತ್ತೆ. 100 ರೂಪಾಯಿಂದ ಸ್ಟಾರ್ಟ್ ಮಾಡಿದ ಈ ನಿಮ್ಮ ಸೇವಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಪ್ಲಾನ್ 1 ವರ್ಷದಲ್ಲಿ 1 ಲಕ್ಷನ ನಿಮಗೆ ಗೊತ್ತಿಲ್ಲದಲೆ, ನಿಮ್ಮ ಪಾಕೆಟ್ಗೆ ಹೆವಿ ಅನ್ನಿಸಲೆ, ನಿಮಗೆ ಯಾವುದೇ ಬರ್ಡನ್ ಇಲ್ಲದೆ ನೀವು ಸೇವ್ ಮಾಡಿರ್ತೀರ. ಮ್ಯೂಚುವಲ್ ಫಂಡ್ ಜೊತೆಗೆ ಗೋಲ್ಡ್, ಸಿಲ್ವರ್ ಅಥವಾ ಯಾವ್ದಾದ್ರು ಒಳ್ಳೆ ಕಂಪ್ನಿಯ ಶೇರ್ಸ್ ಮೇಲೂ ಕೂಡ ನೀವು ಡೈಲಿ ಇನ್ವೆಸ್ಟ್ ಮಾಡಬಹುದು. ಬಟ್ ಒಂದು ದಿನ ಮಿಸ್ ಮಾಡ್ಕೋಬಾರ್ದು ಅಷ್ಟೇ. ಸೊ ನಾನು ಹೇಳಿದಾಗೆ 101 ರೂಪಾಯಿಂದ ಸ್ಟಾರ್ಟ್ ಮಾಡೋಣ, ಎವ್ರಿ ಡೇ 1 ರೂಪಾಯಿ ಆಡ್ ಮಾಡ್ಕೊಂಡು ಹೋಗೋಣ. ಈ ಪ್ಲಾನ್ ಕೂಡ ನಿಮ್ಗೆ ಹೋಗ್ತಾ ಹೋಗ್ತಾ ಹೆವಿ ಅನ್ನಿಸ್ಬೋದು. ಒಂದು ಬ್ರೇಕ್ ಡೌನ್ ನೋಡೋಣ. ಸೊ ಫಸ್ಟ್ ಡೇ 101 ರೂಪಾಯಿ, ಸೆಕೆಂಡ್ 102, ಥರ್ಡ್ 103, ಹೀಗೆ ಕಂಟಿನ್ಯೂಸ್ ಆಗಿ ಆಡ್ ಮಾಡ್ತಾ ಹೋದ್ರೆ 30 ಡೇಸ್ ಅಥವಾ 31 ಡೇಸ್ ಅಲ್ಲಿ ನೀವು ಒಟ್ಟು ಸೇವ್ ಮಾಡಿದ್ದು ಮಂತ್ಲಿ 3,500 ರೂಪಾಯಿ. ಸೊ ಸೆಕೆಂಡ್ ಮಂತ್ ಹಾಗೆ ಸೇವ್ ಮಾಡ್ತಾ ಹೋದ್ರೆ 4,000 ಚಿಲ್ಲರೆ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಮಂತ್ 5,000, ಫೋರ್ತ್ ಮಂತ್ 6,000, 12th ಮಂತ್ ನಿಮ್ಮ ಅಕೌಂಟ್ ಇಂದ 13,950 ರೂಪಾಯಿ ನೀವು ಸೇವ್ ಮಾಡಿರ್ತೀರ. ಇದು ಮಂತ್ಲಿ ಚಾರ್ಟ್. ಈಗ ಫಾರ್ ಎಕ್ಸಾಂಪಲ್ ಜನವರಿಯಿಂದ ಸೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸೊ ನಾವು 1 ವರ್ಷದಲ್ಲಿ 1,03,000 ರೂಪಾಯಿ ಸೇವ್ ಮಾಡ್ತೀವಿ, ಯಾವುದೇ ಬರ್ಡನ್ ಆಗ್ದಲೆ. ಎವ್ರಿ ಮಂತ್ ನಾನು ಎಷ್ಟು ಸೇವ್ ಮಾಡಿದ್ದೀನಿ ಅಂತ ನೀವು ತಿಳ್ಕೊಬೇಕಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಮಲ್ಲೂ ಒಂದು ಸಿಂಪಲ್ ಸೇವಿಂಗ್ ಪ್ಲಾನ್ ಅಂತ ಇರುತ್ತೆ, ಅದನ್ನ ಕಮಿಟ್ ಮಾಡಿ. ಕೊನೆಯದಾಗಿ ಸ್ಟೇ ಯೂನಿಕ್ ವಿತ್ ಯೂನಿಕ್ ಪವರ್. ಥ್ಯಾಂಕ್ ಯು.